ಇದರ ಬೆನ್ನಲ್ಲೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ನಾಯಕರಿಬ್ಬರ ಮಧ್ಯೆ ಸದ್ಯಕ್ಕೆ ಅಲ್ಪ ವಿರಾಮ ಬಿದ್ದಿದೆ. ಕರೆಕ್ಟ್, ಗೊಂದಲಗಳೆಲ್ಲ ಕ್ಲಿಯರ್ ಆಗಿದೆ, ನಾವಿಬ್ರು ಒಟ್ಟಾಗಿದ್ದೀವಿ ಅಂತ ಹೇಳಿದ್ರು. ಆದರೆ ಡಿ.ಕೆ. ಶಿವಕುಮಾರ್ ಬೆಂಬಲಿಸಿದ ಶಾಸಕರ ಪಾಡೇನಾಗುತ್ತೆ? ದೆಹಲಿ ಪರೇಡ್ ಮಾಡಿದವರ ಗೊಂದಲ ಈಗಲೂ ಕಂಟಿನ್ಯೂ ಆಗ್ತಾ ಇದೆ. ಆಮೇಲೆ ಒಂದು ವಿಚಾರದಲ್ಲಿ ಆತಂಕ ಇದೆ ಅವರಿಗೆ. ಸಿಎಂ ಜೊತೆ ಸಹಮತ ಸಂಧಾನವನ್ನ ಡಿ.ಕೆ. ಶಿವಕುಮಾರ್ ಮಾಡಿಕೊಂಡ್ರು, ಹಸ್ತಲಾಘವ ಮಾಡಿದ್ರು, ಫ್ರೆಂಡ್ಸ್ ಅಂತ ಘೋಷಿಸಿದ್ರು. ಬಟ್ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ, ಅವ್ರಿಗೋಸ್ಕರ ನಾವು ಅಂತ ಅಂತಿದ್ದವರ ಪರಿಸ್ಥಿತಿ ಈಗ ಅತಂತ್ರಾನ ಅನ್ನೋ ಭಾವ. ಯಾಕಂದ್ರೆ ಒಂದು ವಿಚಿತ್ರ ಕಸಿವಿಸಿ ಅವ್ರಿಗೆ. ತುಂಬಾ ಓಪನ್ ಆಗಿ ಮಾತಾಡ್ಬಿಟ್ರು. ಓಪನ್ ಆಗಿ ಮಾತಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಬೆರಳೆಣಿಕೆಯಷ್ಟು ಶಾಸಕರು ಇದ್ರೂ ಕೂಡ ಅವ್ರು ಡೆಲ್ಲಿ ಪರೇಡ್ ಅನ್ನು ಮಾಡಿದ್ರು. ಡೀಟೇಲ್ಸ್ ಕೊಡ್ತಾರೆ ರವೀಶ್ ನೇರ ಸಂಪರ್ಕದಲ್ಲಿ. ಮತ್ತೆ ರವೀಶ್, ಈಗ ಡಿ.ಕೆ. ಶಿವಕುಮಾರ್ ಇವರೆಲ್ಲರ ಹಿತ ಕಾಯಲ್ಲ ಅಂತ ಯಾಕೆ ಅನ್ಸುತ್ತೆ? ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಪರವಾಗಿ ಅಲ್ವಾ ಇವರೆಲ್ಲರೂ ಕೂಡ ಮಾತಾಡ್ತಾ ಇದ್ದಿದ್ದು. ಸೊ ಇವ್ರು ಇಕ್ಕಟ್ಟಲ್ಲಿದ್ರು ಕೂಡ ಅಕಸ್ಮಾತ್ ಸಿಎಂ ಏನಾದ್ರು ಕಠಿಣವಾಗಿ ಇವ್ರ ಜೊತೆ ವರ್ತಿಸೋಕ್ ಬಂದ್ರು ಕೂಡ ಡಿ.ಕೆ. ಎದುರು ಬರಲ್ವಾ? ಅವಾಗ ಅವ್ರು ಕಾಯಲ್ಲ ಅಂತ ಅನ್ಸುತ್ತಾ ಅವಾಗ? ಖಂಡಿತವಾಗಿ ಕೂಡ ರಾಜಕಾರಣದಲ್ಲಿ ಬಹಿರಂಗವಾಗಿ ಕದನ ಮಾಡೋದು ಬೇರೆ, ಮತ್ತು ಇಂಟರ್ನಲ್ ಆಗಿ ಒಂದು ರೀತಿಯಲ್ಲಿ ಕದನ ಮಾಡೋದು ಬೇರೆ. ಹಾಗಾಗಿ ಇಂಟರ್ನಲ್ ಆಗಿ ಏನೆಲ್ಲ ಪ್ರೊಟೆಕ್ಟನ್ನು ಮಾಡಬೇಕು ಆ ಪ್ರೊಟೆಕ್ಟನ್ನು ಮುಂದುವರಿಸ್ತಾರೆ. ಯಾಕೆಂದರೆ ಈಗ ಹೈಕಮಾಂಡ್ ಸಂದೇಶ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಆ ಒಂದು ಇದನ್ನು ಸಮರ್ಥನೆ ಮಾಡ್ಕೊಳ್ಳದೆ ಇರೋದಕ್ಕೆ ಹೋಗದೇ ಇರ್ಬೋದು. ಆದರೆ ಅವರ ಪರ ನಿಂತಹ ಶಾಸಕರನ್ನು ಅವರು ಒಂದು ರೀತಿಯಲ್ಲಿ ರಕ್ಷಣೆ ಮಾಡೋದಕ್ಕೂ ಕೂಡ ಮುಂದಾಗ್ಬೋದು. ಹಾಗಾಗಿ ಎಲ್ಲೋ ಒಂದು ಕಡೆ ಶಾಸಕರಿಗೆ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ಯಾಕೆಂದರೆ ಮಿನಿಸ್ಟ್ರುಗಳಿಗೆ ಸಿಕ್ಕಿಲ್ಲ ಏನು ಹೈಕಮಾಂಡಿಂದ ಸಂದೇಶ. ಇವರಿಬ್ಬರ ನಡುವೆ ತಾತ್ಕಾಲಿಕವಾಗಿ ಮತ್ತು ಕದನ ವಿರಾಮ ಅಷ್ಟೇ ಘೋಷಣೆ ಆಗಿರ್ತಕ್ಕಂಥದ್ದು. ಹಾಗೆ ಪೂರ್ಣ ಪ್ರಮಾಣದಲ್ಲಿ ಒಂದು ಕ್ಲಿಯರ್ ಆಗಿ ಒಂದು ಮೆಸೇಜ್ ಕಾಂಗ್ರೆಸ್ನ ಹೈಕಮಾಂಡಿಂದ ಕೂಡ ಬಂದಿಲ್ಲ. ಆ ಕಾರಣಗಳಿಗೋಸ್ಕರ ಇಷ್ಟು ಗೊಂದಲ ಇರಬೇಕಾದ್ರೆ ಎಲ್ಲ ಒಂದು ರೀತಿ ಶಾಸಕರುಗಳಿಗೆ ಆತಂಕ ಮನೆ ಮಾಡಬಹುದು. ಅಂದರೆ ಮುಂದಿನ ದಿನಗಳಲ್ಲಿ ಅಂದರೆ ಏನಾಗ್ಬಿಡುತ್ತೆ, ಕಂಟಿನ್ಯೂ ಆದರೆ ಏನಾಗ್ಬೋದು ಅಂತ. ಆದರೆ ಡಿ.ಕೆ. ಶಿವಕುಮಾರ್ ಮಾತ್ರ ಅವರ ಪರ ಇರ್ತಕ್ಕಂಥ ಶಾಸಕರನ್ನು ಆಂತರಿಕವಾಗಿ ಏನೆಲ್ಲ ಒಂದು ರೀತಿಯಲ್ಲಿ ರಕ್ಷಣೆ ಮಾಡ್ಕೋಬೇಕು ಆ ರಕ್ಷಣೆಯನ್ನು ಮಾಡ್ಕೊಳ್ತಾರೆ. ಯಾಕೆಂದರೆ ಈಗ ಇಬ್ಬರಿಗೂ ಕೂಡ ಸವಾಲಿನ ಕೆಲಸ. ಈ ಒಂದು ಕದನ ವಿರಾಮದ ಸಮಯದಲ್ಲಿ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಇಬ್ಬರೂ ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ತಕ್ಷಣಕ್ಕೆ ಎಲ್ಲೋ ಒಂದು ಕಡೆ ಒಬ್ಬ ಶಾಸಕರ ಅಥವಾ ಒಂದು ಗುಂಪಿನ ಶಾಸಕರ ವಿರುದ್ಧ ಯಾರೋ ಒಬ್ಬರು ಒಂದು ರೀತಿಯಲ್ಲಿ ಕತ್ತಿ ಮಸೆಯುವಂಥ ಪ್ರಯತ್ನಕ್ಕೆ ಹೋಗ್ಲಾರರು. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಅಧಿವೇಶನ ಇರೋ ತನಕ ಕೂಡ ಈ ಗೊಂದಲ ಅದೇ ರೀತಿ ಮುಂದುವರಿತಾನೆ ಇರುತ್ತೆ. ಒಂದು ಗೊಂದಲವನ್ನು ಕ್ಲಿಯರ್ ಮಾಡೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದಾಗಿ ಬಹಿರಂಗವಾಗಿ ಒಂದು ಸಂದೇಶವನ್ನು ಕೊಟ್ಟರೆ ಅಲ್ಲಿಗೆ ಎಲ್ಲವೂ ಕೂಡ ನಿಲ್ಲುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಮತಾ, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಈ ವಾರದಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ.